ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಪ್ಯಾನ್ ಕಾರ್ಡ್ನ ನೋಡೇ ಇರ್ತೀರಾ. ಈ ಪ್ಯಾನ್ ಕಾರ್ಡಲ್ಲಿ ಯೂಸ್ ಆಗೋ 10 ಅಂಕಿಗಳೇನಿರುತ್ತೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಥವಾ ಸ್ಟ್ರಕ್ಚರ್ ಫಾಲೋ ಆಗುತ್ತೆ. ಅಲ್ಲೇ 3 ಆಲ್ಫಾಬೆಟ್ಸ್ ರ್ಯಾಂಡಮ್ ಆಗಿ ಚೂಸ್ ಮಾಡಿರ್ತಾರೆ. 4ನೆಯ ಅಕ್ಷರ ಏನಿರುತ್ತೆ ಅದು ಪಿ ಅಂತ ಇರುತ್ತೆ ಸಾಮಾನ್ಯವಾಗಿ ಪ್ಯಾನ್ ಕಾರ್ಡಲ್ಲಿ. ಯಾಕೆಂದರೆ ಅದು ಇಂಡಿವಿಜುವಲ್ ಆಗಿರುತ್ತೆ, ಒಬ್ಬ ವ್ಯಕ್ತಿದಾಗಿದ್ದಾಗ ಪಿ ಅಂತ ಇರುತ್ತೆ, ಕಂಪ್ನಿದಾದರೆ ಸಿ ಅಂತಿರುತ್ತೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿದಾಗಿದ್ದರೆ ಹೆಚ್ ಅಂತ ಇರುತ್ತೆ, ಹಾಗೆ ಪಾರ್ಟ್ನರ್ಶಿಪ್ ಫರ್ಮ್ದಾಗಿದ್ದರೆ ಎಫ್ ಅಂತಿರುತ್ತೆ. ಹೀಗೆ ವಿವಿಧ ರೀತಿಯ ಆಲ್ಫಾಬೆಟ್ಸ್ನ ಯೂಸ್ ಮಾಡ್ತಾರೆ. 5ನೇ ಲೆಟರ್ ಏನಿರುತ್ತೆ ಅದು ಆ ವ್ಯಕ್ತಿ ಅಥವಾ ಕಂಪನಿಯ ಫಸ್ಟ್ ನೇಮ್ನ ಫಸ್ಟ್ ಲೆಟರ್ ಆಗಿರುತ್ತೆ. ಅಂದರೆ ನಿಮ್ಮ ಹೆಸರು ಎಸ್ ಇಂದ ಶುರುವಾದರೆ ಎಸ್ ಅಂತಿರುತ್ತೆ, ವಿ ಇಂದ ಶುರುವಾದರೆ ವಿ ಅಂತ ಇರುತ್ತೆ. 6ರಿಂದ 9ರವರೆಗೆ ಉಪಯೋಗಿಸುವಂಥದ್ದು ನಂಬರ್ಸ್ ಆಗಿದೆ. ಇದಕ್ಕೆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಫಾಲೋ ಮಾಡ್ತಾರೆ. ಮತ್ತು 10ನೇ ಕ್ಯಾರೆಕ್ಟರ್ ಏನಿರುತ್ತೆ ಅದು ಹಿಂದಿನ 9 ಕ್ಯಾರೆಕ್ಟರ್ಸ್ ಬೇಸಿಸ್ ಮೇಲೆ ಒಂದು ಆಲ್ಫಾಬೆಟ್ನ ಜನರೇಟ್ ಮಾಡುತ್ತೆ. ಅದನ್ನು ಚೆಕ್ ಡಿಜಿಟ್ ಆಗಿ ಉಪಯೋಗಿಸ್ತಾರೆ. ಇದು ಸಾಮಾನ್ಯವಾಗಿ ಯಾವುದೇ ಥರದ ಫೇಕ್ ID ಕ್ರಿಯೇಟ್ ಆಗದೇ ಇರೋದಕ್ಕೋಸ್ಕರ ಒಂದು ಅಲ್ಗೋರಿದಮ್ ಯೂಸ್ ಮಾಡಿ ಈ ಥರದ ಚೆಕ್ ಡಿಜಿಟ್ನ ತಯಾರು ಮಾಡಿರ್ತಾರೆ.